ಲೇ ಸುವರ್ಣಿ ಸುವರ್ಣಿ ಅದಾನ ಇಲ್ಲ ಗಿರಿಜಕ್ಕ ಅವ್ರ ಮನೆ ಯಾರು ನಾನು ಅಲ್ರಲ್ಲ. ಅಯ್ಯ ಬರ್ರಿ ಗಿರಿಜಕ್ಕ ಒಳಗೆ ಬರ್ರಿ. ಏನಿಲ್ಲ ಇವತ್ತಲಿದ್ದ ದ್ಯಾಮೋದುರ್ಗೊಂದು ಜಾತ್ರೆ ಚಲೋ ಆತಲ್ಲ, ಮತ್ತು ಕಾಯಿಪಲ್ಲೆ ಹೆಚ್ಚಾಕ ಕುಡ್ಗೋಲ್ ತೊಗೊಂಡು ಬರ್ರಿ ಅಂತ ಹೆಣ್ಮಕ್ಳನ್ನ ಕರೆಯಕತ್ತಾರ. ನೀನು ಬರ್ತೀನ ಬದ್ನಿಕಾಯಿ ಚಪ್ರ ನೋಡಾಗಡ್ಡಿನ ಆದಷ್ಟು ಹೆಚ್ಚಿ ಬರೋಣಂತವ. ನಂದು ಹಾರೆ ಐತಿ. ಹೊಳೆ ಬಂದು ನಾನು ಆಕಳ ಹಿಂಡಿ ಕೊಡ್ಬೇಕಿವ. ಹುಡುಗರು ಡೈರಿಗೆ ಹಾಲು ಹಾಕಕ್ಕೆ ಹೋಗು ಹೊತ್ತಕತಿ. ಅಟ್ ಹೋದಾರ ಸರಕನ ಒಂದಿವ್ಸ ಹೆಚ್ಚಿ ಬರೋಣ ಬಾ. ಹೌದನ ಬರ್ತೀನಂತ ತಡೀರಿ. ನಾನು ನಮ್ಮ ಮನೆಗೆ ನಮ್ಮ ಚಿಗವಾರ ಮತ್ತು ಊರ್ಲಿಂದ ಮಂದಿ ಬಂದಾರ. ಅವ್ರಿಗೊಟ್ಟು ಚಾ ನಾಷ್ಟ ಮಾಡೀನಿ. ಒಂದು ಬುಟ್ಟಿ ಬಾಂಡೆ ಅದಾವ. ಅವನು ಬಾಂಡೆ ತಿಕ್ಕಿಟ್ಟು ಬರ್ತಾನೆ. ಇನ್ನು ಕಾಯಿಪಲ್ಲೆ ಹೆಚ್ಚಾಕ ಹೋದ್ವಿ ಅಂದ್ರೆ ಲೇಟ್ ಆಕತಿ. ಒಂದು ತಾಸು ಇಳ್ಯಾರ ಬೇಕು. ಹೊತ್ತಾಗೈತೆ ಗಿರ್ಜಕ್ಕ, ಸಂಜೆಗೆ ಹಾಕಿ ಬಂದೈತಿ. ಬಾಂಡೆ ತಿಕ್ತಾನೆ. ಅಲ್ಲ ಸಾವಿತ್ರಿ, ನಾವೀಗ ಹೊಂಟು ಬಂದೇವಿ. ನೀ ಬಂಡೆ ತಿಕ್ಕೊಂತ ಕುಂದ್ರು ಆಕೆ ನಮ್ಮ ಮನ್ಯಾಗ ಹಾರೆ ಇದ್ವು. ಆದ್ರೆ ಈಗ ಅಲ್ಲೇ ಮತ್ತು ದೈವ ಭಾಳಲ್ಲ, ಅಡುಗೆದು ಭಾಳ ಆಕತಿ. ಮನ್ಯಾಗ ಏನು ಮಾಡಬೇಡ್ರಿ, 9 ದಿನ ಒಲೆಗೆ ಬೆಂಕಿ ಹಾಕಬೇಡ್ರಿ, ಮತ್ತು ರೊಟ್ಟಿ ಮಾಡೋದು ಕರಿದು ಹುರಿದು ಏನು ಮಾಡಬೇಡ್ರಿ ಅಂದಾರ. ಹೊಲಕ್ಕೆ ಹೋಗೋದು ಗಳೆ ಹೊಡೆದು ಏನೇನು ಮಾಡೋಂಗಿಲ್ಲ ಬಂದ ಅಂತಂದು ಡಂಗ್ರ ಹೊಡೆದಾರಲ್ಲ. ಹೌದು, ನಾಯಿ ಏನು ಮಾಡತ್ತಿಲ್ಲ. ಮನ್ಯಾಗಿನ ಇದನ್ನು ಮಾಡ್ಕೊತ ಕುಂತಿಲ್ಲ. ಅವಸು ಇದನ್ನು ಮಾಡಿದ್ವು ಬಾಂಡೆ ಅದಾವ. ನಾಷ್ಟ ಮಾಡಿಸಿದ ಬಾಂಡೆ ಅದಾವು. ಅವನ್ನಷ್ಟು ಬೆಳಗಿಟ್ಟು ಬರ್ತಾನೆ. ಇಲ್ಲ ನನಗೂ ನಿನ್ನೆ ಮೊನ್ನೆ ಅದು ಪುರ್ಸತ್ತನೇ ಇಲ್ಲ. ಒಂದಿನ 2 kgದು ಹುಡುಗರು ಕರ್ಕೊಂಡು ಕರ್ಚಿಕಾಯಿ ಮಾಡೀನಿ. ಹೊಳ್ಳಿ ದಿನ ಜೋಳದ ರೊಟ್ಟಿ ಲಟ್ಟಿಸಿಟ್ಟೆ. ಮತ್ತೆ ಅಲ್ಲಿ ಕರಿದು ಹುರಿದು ಇದನ್ನು ತೆಮಿಯೋದು ಇಡೋಂಗಿಲ್ಲ, ರೊಟ್ಟಿ ಪಟ್ಟಿ ಮಾಡೋಂಗಿಲ್ಲ. ಅಲ್ಲ 1 ದಿನ ಅಲ್ಲ 2 ದಿನ ಅಲ್ಲ 9 ದಿನ ಜಾತ್ರೆ. ಮತ್ತು ಅಲ್ಲಿ ಮಠ ಒಲಿಗೆ ಬೆಂಕಿ ಹಾಕ್ಲಂಗವ. ಅದಕ್ಕೆ 100-150 ರೊಟ್ಟಿನ ಲಟ್ಟಿಸಿ ಇಟ್ಕೊಂಡೀನಿ. ಹುಡುಗರು ಕರ್ಕೊಂಡು ಕರ್ಚಿಕಾಯಿ ಮಾಡೀನಿ. ಹೌದು, ನಾವು ಮಾಡೇವಿ. ನಿನ್ನೆ ಹುಡುಗರು ನಾವು ಕೂಡಿ ಶೇಂಗಾ ಒಡೆದ್ವಿ. ಶೇಂಗಾ ಕಾಳು ಸುಲಿದು ಹುರಿದು ನಾನು ಶೇಂಗಾ ಹಿಂಡಿ ಹಾಕಿಟ್ಟೆ. ಅವ್ರನ್ನ ಕರ್ಕೊಂಡು ಚಕ್ಲಿ ಮಾಡೀನಿ. ಬೆಳ್ಳುಳ್ಳಿ ಚುಮ್ಮರಿ ಮಾಡೀನಿ. ಕೊಂಡಾಪಟ್ಟಿ ರೊಟ್ಟಿ ಮಾಡಿಟ್ಟೆ. ಹಂಗೆಪ್ಪ ನಂದು ಕೈಯ ಪುರ್ಸತ್ತಿಲ್ಲ ಇವ. ನಾ ಏನು ಕರ್ಚಿಕ ಅದು ಮಾಡಿಲ್ಲವ ಇವ. ನನಗೆ ಒಬ್ಬಂಟಿಗೆ ಯಾರೋ ನಮ್ಮ ಮನ್ಯಾಗ ಹುಡುಗರು ಮಾಡೋ ಇಲ್ಲ, ಊರಿಗೆ ಹೋಗ್ಯಾವು. ಇನ್ನು ದ್ಯಾಮೋನ್ ಜಾತ್ರೆ ಚಲೋ ಆಗಿಂದ ಬರುವವು. ಇನ್ನು ಇವತ್ತು ಬರ್ರಿ ಅಂದಿದ್ನಿ, ಬಂದಿಲ್ಲ. ಅವ್ರೇನು ಸಂಜೆಗೆ ಬರ್ತಾರೆ, ಏನು ಮಾಡ್ತಾರೆ, ಬಂದಿಲ್ಲ. ನಾನು ಮತ್ತು ಸಣ್ಣ ಬೊಂಬೆ ರವೆ ತಂದು ಉಂಡೆ ಕಟ್ಟಿಟ್ಟೇನಿ. ರವಾದ ಉಂಡೆ ಕಟ್ಟೇನು ನಾನು. ರೊಟ್ಟಿ ಮಾಡೀನಿ, ಚಕ್ಲಿ ಮಾಡೇವಿ, ಬೆಳ್ಳುಳ್ಳಿ ಸುಮಾರು ಹಚ್ಚಿಟ್ಟೇನು. ಶಿವಣ್ಣ ಬಾರೋ ಮಾರಾಯ, ಗುಡಿ ಕಡೆ ಹೋಗುಣ್ರಿ ಬರ್ರಿ. ಇದ್ರಾಗ ಮೈಕ್ನ್ಯಾಗ ಒದರಿ ಹೇಳಾಕತ್ತಾರ ಹಿರಿಯರು. ಬರ್ರಿ ಇಲ್ಲಿ ನೀವು ಇಲ್ಲೇ ಇದನ್ನು ಮಾಡ್ಬರ್ರಿ, ಹೇಳ್ಬರ್ರಿ ನಮ್ಗೆ ಅನ್ನಕತ್ತಾರ. ಅಲ್ಲೇ ಅತ್ತಾಗ ಗುಡಿ ಕಡೆ ಹೋಗೋಣ ಬಾರೋ ಮಾರಾಯ, ಉದ್ಯೋಗಿರ್ತತಿ. ಅಲ್ಲೇ ಅಡುಗೆಗೆ ಊಟ ನೀಡೋದು, ಅಡುಗೆ ಮಾಡೋದು ವ್ಯವಸ್ಥೆ ಮಾಡಿ ನಡ್ರಿ. ಹ್ಞೂ ಕಾಕ, ನಾನು ಅತ್ತಾಗ ಬರಾಕತ್ತಿದ್ನು ಮಾರಾಯ. ಎದ್ದು ದನಗಳ್ದ ಸಗಣಿ ಕಸ ಮಾಡಿ ಹಾಲು ಹಿಂಡಿ ನೋಡಿಲ್ದು ಇನ್ನೂ ನಾಷ್ಟ ಮಾಡಿಲ್ಲ. ಜಳಕ ಮಾಡಿ ನಾಷ್ಟ ಮಾಡಿ ಬರ್ತೇನೆ. ಮಾರಾಯ, ನಾಷ್ಟ ಯಾಕೆ ಮನೆ ಮಾಡ್ಕೊತ ಕುಂದಿರ್ತಿ? ಅಲ್ಲೆಲ್ಲ ರೆಡಿ ಐತೆ ನಡಿ. ಈಗ ಉಪ್ಪಿಟ್ಟು ಚಾ ಮಾಡ್ಯಾರ, ಅಲ್ಲೇ ಹೋಗಿ ಉಪ್ಪಿಟ್ಟು ತಿಂದು ಚಾ ಕುಡೀರಿ ಅಂತ ನಡೀರಿ. ಮತ್ತು ಗುಡಿಗೆ ಹಾಲು ಕೊಟ್ಟು ಕಳಿಸ್ಬೇಕಿಲ್ಲ. ಕೊಟ್ಟೆಪ್ಪ ಹುಡುಗರ ಕೈಯಾಗ ಒಂದ್ಸರಿಗೆ ಹಾಲು ಕೊಟ್ಟು ಕಳ್ಸೇನಿ. ಬಾರಲ್ಲೇ ಸಾವಿತ್ರಿ, ನಮ್ಮ ಮನ್ಯಾಗ ನಮ್ಮ ಹಿರಿಯ ಬೈತಾನ್ಲೇವ. ಅಲ್ಲಿ ಹೊತ್ತಾದ್ರೆ ಲಗುನ ಬಂದು ಆಕಳ ಹಿಂಡ್ಬೇಕು. ಬಾರ ಸೀಂಡು ಹೆಚ್ಚು ಬರೋನು. ತಡಿವ, ಒಳಗೆ ಹೋಗಿ ಕೇಳಿ ಬರ್ತೇನೆ. ಅವ್ರೆ ನಮ್ಮ ಅತ್ತೆಯಾರ ಹೊಕ್ಕೇನಂತಾರ, ನಮ್ಮ ಚಿಗೋ ಹೊಕ್ಕೇನಂತಾರ, ಕೇಳಿ ಬರ್ತಾನೆ ತಡಿ. ಗಿರಿಜಕ್ಕ, ಇವ್ರ ಆಯಿ ಭಾಳ ಚೌಕಾಸಿ ಮಾಡ್ತಾಳವ. ಈಗ ಕಳಿಸ್ಬೇಕಾದ್ರೆ ಈಕಿನ ಏನು ಹೋಗಂತಾಳ ಏನು ಬ್ಯಾಡ ಅಂತಾಳ. ನಾವರ ಇಲ್ಲೇ ಈಕಿನ ಕರ್ಕೊಂತ ನಿಂತೀವಿ. ಹೋಗುನ್ ಬಾರ ತಡಿ. ಮತ್ತು ಒಳಗೆ ಹೋಗ್ಯಾಳಕ್ಕೆ ಕೇಳಿ ಬರ್ತೇನೆ ಅಂತ ಹೋಗ್ಯಾಳ. ಮತ್ತು ಆಕಿನ ಬಿಟ್ಟು ಹೋಗೋದು ಗೈರಕತ್ತಿ. ಬರ್ಲಿಕ್ಕೆ ಬಂದು ಏನು ಹೇಳ್ತಾ ಹೇಳಿ ಬರ್ತೇನಂತಾರ ಅಂತ ಹೇಳಿ ಒಲ್ಲೆ ಅಂತಾರ ಹೇಳಿ ಹೋಗುನಂತ. ಗಿರ್ಜಕ್ಕ ಆಕಿ ನಮ್ಮ ಚಿಗವ್ವ ಏನನ್ನಾಕತ್ತಾಳ, ನಾನು ಹೊಕ್ಕೇನು ತಗೋರವ ಹೆಚ್ಕೊಳಕ. ಹೋಗಿ ಕಾಯಿಪಲ್ಲೆ ಹೆಚ್ಚಬೇಕಾಗೋದಿಲ್ಲ, ಹೋಗಿ ಬರ್ತೇನೆ. ಆಕಿ ನಮ್ಮ ಅತ್ತೆ ಏನನ್ನಾತಾಳೆ, ಯಾಕೆ ನೀ ಏನು ಊರು ಏನು ಮಗಳಲ್ಲನ ಅರಿದಕ್ಕಿನ ಹೋಗು ನೀನು ಕಾಯಿಪಲ್ಲೆ ಹೆಚ್ಚಕ್ಕೆ ಹೋಗು ಅಂತ ಹೇಳಕತ್ತಾಳ. ನಮ್ಮ ಚಿಗೋ ಹೊಕ್ಕಾಳ. ನಂದು ಮನ್ಯಾಗ ಹಾರೆ ಇತ್ತು ಬರುವ ನಾವು ಅಲ್ಲಿ. ಹೌದಾ, ಹಂಗಾರ ನಾವು ಹೊಕ್ಕೇವ್ ತಗೋ. ಅದಕ್ಕೆ ಹೇಳಿನಿ ಗಿರ್ಜಕ್ಕ, ನೀನು ಕೇಳಿಲ್ಲ. ಕೇಳೇ ತಡಿಯಕಿನ ಕೇಳಿ ಬಿಟ್ಟು ಹೋಗೋದು ತೆಪ್ಪಾಕತೆ ಅಂತ ನಿಂತು. ಈಗ ಬರಲಿಲ್ಲ ಆಕೆ, ಅವ್ರು ಚಿಗೋ ಬರ್ತಾ ಅಂತ. ದೊಡ್ಡವ ನಮ್ಮವ್ವ ಬರೋದಿಲ್ಲ ಅಂತ ನಮ್ಮ ಅತ್ತಿ ಹೊಕ್ಕಳಂತ ಕಾಯಿಪಲ್ಲೆ ಚಕ್ರಿಕತ್ತ ನನಗೆ ಹೇಳ್ಯಾಳ ನಮ್ಮ ಅತ್ತಿ. ನಾವು ಈಗಿನ ಕುಡುಗೋಲನ್ನ ಹುಡ್ಕಾಕತ್ತೇವಿ, ತೊಗೊಂಡು ಬರ್ತೇವೆ ನಾವು. ನೀವು ಮುಂದಕ್ಕೆ ಹೋಗ್ಬೇಕಂತ ಮುಂದೆ ನಡೀರಿ ನೀವು.
ಹೂನ್ವಾ ಹೊಕ್ಕೇವಿ ಇದ ಮಾತ ಆಗ ಹೇಳಿದ್ರ ಹೊಕ್ಕಿದ್ದಿ ನಾವು ನಿಮ್ಮ ಬರ್ತಾ ಅಂತ ದಾರಿ ನೋಡ್ಕೊಂತ ನಿಂತೀವ ಹೊಕ್ಕೇವಿ ಹಸಿ ಬರ್ತೇವಿ ನಮ್ದು ಮನ್ಯಾಗ ಹಾರೇವ್ ಐತಿ ಹೋಗ ಶಿವನಗರ ಗುಡಿ ಕಡೆ ನಾನು ಭಾಳ ತಾತ ಮುಂಜಾನೆ ಎದ್ದವನ ಬಂದೇನೆ ಗುಡಿ ಕಡೆ ಮನೆಗೆ ಹೋಗಿ ಬರ್ತಾ ನಾನು ನೀವು ಹೋರಪ್ಪ ಯಪ್ಪ ಸಿದ್ದಪ್ಪ ಅಂಗಡಿಗೆ ಹೋಗಿ ಬರ್ಬಾರಪ್ಪ ಗುಡಿಗೆ ಹೋಗಿ ಅವರು ನಿಮ್ಮ ಅಕ್ಕಾರು ಮತ್ತು ನಿಮ್ಮ ಹುಡುಗರು ನಿನ್ನ ಹೆಂಡತಿ ಎಲ್ಲರೂ ಹೋಗಿ ದೀಪ ಹಚ್ಚಿ ಹೋಗಿ ನಾಷ್ಟ ಮಾಡಿ ಬರುವಲ್ರಾಕ ಅಂಗಡಿಗೆ ಹೋಗಿ ಬರ್ಬಾರಪ್ಪ ಒಂದು ದಿವಸ ಬಾಳೆಹಣ್ಣು ತೊಗೊಂಡು ಬಾ ಇವ ಗುಡಿ ಕಡೆ ಬರೋವಲ್ಲಿ ಅಂತ ಅಲ್ಲಿ ಹಿರಿಯರು ಬೇಯಕತ್ತಾರವ ನನ್ನ ಹೊಕ್ಕೆ ನಾನು ಗುಡಿ ಮುಂದೆ ಮತ್ತು ಅಲ್ಲೇ ಉದ್ಯೋಗಿರ್ತಾವೆ ಮತ್ತು ಎಲ್ಲರೂ ದೈವ ಕೂಡಿ ಮಾಡೋ ಕೆಲಸ ಇವು ದೈವದ ಕೆಲಸ ಏನಪ್ಪ ನೀವು ನಿಮ್ಮ ಮನ್ಯಾಗ ನಿಮ್ಮ ಬಾಳೆ ಮಾಡ್ಕೊತ ಕುಂತ್ರ ಇಲ್ಲೇ ಎಲ್ಲ ದೈವದ ಊಟದ ಕೆಲಸ ಎಲ್ಲ ಇರ್ತೈತಿ ನೀವು ಮನೇನ ಬಾಳೆನ ಮಾಡ್ಕೊತ ಕುಂತ್ರೆ ಏನಪ್ಪ ನಾವು ಮನೆಗೆ ಹೋಗೋಣ ಅಂತ ಅವ್ರು ಬೈಯಾಕತ್ತಾರವ ಹೊಕ್ಕೆ ನಾನು ನೀವು ಹುಡುಗರು ಕೈಯಾಗ ಕೊಟ್ಟು ತರ್ಸಿಸ್ಕೊ ಏನು ಬೇಕು ಅದನ್ನು ಹೋಗಿ ಹಂಗಾರೆ ನಿನಗೆ ಹೌದಪ್ಪ ಹಿರಿಯರು ಸಿಟ್ಟಿಗೆ ಹೇಳ್ತಾರೆ ಹೋಗಿ ನೀನು ನಾ ತರ್ತೇವೆ ಹೋಗಿ ನಾವು ಹೊಕ್ಕೆ ತಗೋರ್ವಾ ಕಾಯಿಪಲ್ಲೆ ಹಚ್ಚಕ್ಕೆ ಹೋಗ್ಬಾರು ಇಲ್ಲೇ ಅದಿರಲ್ಲ ನೀವು ಇನ್ನೂ ಆಗ ಬಂದಿರಿ ಮನ್ಯಾಗಿದ್ದ ಆದ ನಾವು ಸುವರ್ಣಿ ಬರ್ತಾ ಅಂತ ಆಕಿನ ಕರೆಯಾಕ ನಿಂತೀವಿ ಬರತ್ತಿದ್ಲಕ್ಕಿ ಸಜ್ಜಾಗಿ ಹೊಂಟು ಈಗ ಅವರು ಚಿಗೋವರು ಬಂದ್ರೆ ಅದಕ್ಕೆ ಹೋದ್ಲಕ್ಕಿ ಮತ್ತು ಅವ್ರಿಗೆ ಈಗ ಬಂದಾರ ಒಳಗೆ ಹೋಗಿ ಒಟ್ಟವ್ರಿಗೆ ಅಷ್ಟೇ ಚಾಪ ಮಾಡೋಳಕ ಇಕ್ಕಟ ಬೇಕಾರ ಬರೋಳಕ ನಾವು ಹೊಂಟೇವಿ ಓಕೆ ಹೋರಿ ಲಗುನ ಹೋಗಿ ಆಟ ಹೆಚ್ಚಿ ಬರೋರಿ ಮತ್ತು ಮನ್ಯಾಗ ಉದ್ಯೋಗ ಇರ್ತಾವೆ ಹೋರಿ ಯಾಕೆ ನಾ ಸಿದ್ಧ ಹೋಗಿದ್ದೆ ನೀನು ಗುಡಿ ಕಡೆ ಹೊಂಟೇನು ಮಾರಯ್ಯ ಬೈಯಾಕತ್ತಾರ ನಾನು ಫೋನ್ ಹಚ್ಚಿ ಮರ್ಕೆಂಚಾರ ಶಿವನಪ್ಪ ಮಾವ ಬೈಯಾಕತ್ತಾನ ಯಾಕಲ್ಲಿ ಬರೋವಲ್ರಲ್ಲಿ ಯಾರು ನೀವು ನಿಮ್ಮ ಮಂದಿ ಇತ್ತಾಗಂತ ಹೊಂಟೇನಿ